ಲೋಕಸಭೆ ಚುನಾವಣೆ ಬಂದಿದೆ. ಆದರೆ ನಾವು ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳಾಗಿದ್ದರಿಂದ ಯಾವುದೇ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಈ ಮತಕ್ಷೇತ್ರದಲ್ಲಿ ಸ್ಪರ್ಧಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಮುಂದಿರುವ ಆಯ್ಕೆ BJP ಅವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಬೇಕು, ಇಲ್ಲ ನ್ಯೂಟ್ರಲ್ ಆಗಿ ಉಳಿಬೇಕು. ಇವೇ ನಮಗೆ ಮುಂದಿರುವ ಆಯ್ಕೆ. ಯಾಕೆಂದರೆ ಉಳಿದ ಪಂಚಾಯತಿ ಚುನಾವಣೆ, ಮುನ್ಸಿಪಾಲಿಟಿ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದ್ದರೆ ನಾವು ನೇರವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೋದಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನನಗೆ ಬಹಳಷ್ಟು ಪ್ರತಿ ದಿವಸ ಫೋನ್ಗಳ ಮುಖಾಂತರ ಫೋನಿನ ಮೇಲೆ ಫೋನ್ ಬಂದು, ಯಾಕೆ ನೀವು ಸುಮ್ಮನೆ ಕುಂತಿದ್ದೀರಿ, ಒಂದು ವಿಚಾರ ಮಾಡೋಣ ಅಂತಕ್ಕಂಥ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತಗಳ ಅಭಿಮಾನದ ಮೇರೆಗೆ ಹಾಗೂ ಕೆಲವೊಂದು ಪತ್ರಿಕೆಯಲ್ಲಿ ನವಲಿ ಹಿರೇಮಠರ ನಿಗೂಢ ಇನ್ನೂ ಅವರ ವಿಚಾರ, ಅವರ ದಾರಿ ಇನ್ನೂ ನಿಗೂಢವಾಗಿದೆ ಅಂತಕ್ಕಂಥ ವರದಿಗಳು ಬಂದಿದ್ದು ನಾನು ಕೂಡ ಓದಿದ್ದೀನಿ. ಇವೆಲ್ಲವನ್ನು ಆಧರಿಸಿ ಇವತ್ತು ತಮ್ಮನ್ನು ನಾನು ಕರೆದು ಏನು ನಿರ್ಧಾರ ತೆಗೆದುಕೊಂಡಿವಪ್ಪ ಅಂತಂದರೆ, ಇನ್ನೂ ಒಂದು ವಾರದೊಳಗಾಗಿ ನನ್ನ ಮತಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತಗಳನ್ನು ಕರೆಸಿ ವಿಚಾರ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಂಡು ನಾನು ತಮ್ಮ ಎದುರಿಗೆ ಪ್ರಸ್ತುತ ಪಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಸ್ಪಡ್ತಾರೆ. ಇಲ್ಲಿವರೆಗೆ BJP ಅವರು ಕೂಡ ನನಗೆ ಸಂಪರ್ಕ ಮಾಡಿದ್ದಾರೆ, ಸನ್ಮಾನ್ಯ ಗದ್ದಿಗೌಡರು ಸಂಪರ್ಕ ಮಾಡಿದ್ದಾರೆ, ಮತ್ತು ಕಾಂಗ್ರೆಸ್ದವರು ಶಿವಾನಂದ ಪಾಟೀಲ್ರು ಸಂಪರ್ಕ ಮಾಡಿದ್ದಾರೆ. ನಾವು ಈಗಾಗಲೇ ಒಂದು ಮೀಟಿಂಗನ್ನು ಕೂಡ ಮಾಡಿದ್ದೀವಿ. ಯಾರು, ನಾನು, ಮಲ್ಲು ಚರಂತಿಮಠರು, ಜೋಗಿನು, ಹೀಗೆ ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿ ಅವರವರ ಕ್ಷೇತ್ರದಲ್ಲಿ ಅವರವರದಂಥ ಸಮಸ್ಯೆಗಳಿದಾವೆ. ಹೀಗಾಗಿ ಯಾರೂ ಸೂಕ್ತವಾದ ನಿರ್ಧಾರ ನಾವು ತೆಗೆದುಕೊಂಡಿಲ್ಲ. ತದನಂತರ ನಾವು ಸೂಕ್ತವಾದ ನಿರ್ಧಾರ ತಗೊಂಡ ನಂತರನೂ ಕೂಡ ಮಾತಾಡಿದ್ದೀವಿ. ಶಿವಾನಂದ ಪಾಟೀಲ್ ತಮ್ಮ ಆತ್ಮೀಯ ಇರೋದ್ರಿಂದ ಕ್ಷೇತ್ರದ ಜನರು ಮಾತಾಡ್ತಾ ಇದ್ದಾರೆ. ಟಿಕೆಟ್ ಕೊಡಿಸುವಲ್ಲಿ ನವಲಿ ಹಿರೇಮಠರು ಪ್ರಯತ್ನ ಮಾಡಿದ್ದಾರೆ, ಅವ್ರು ಡೆಲ್ಲಿಗೂ ಹೋಗಿ ಬಂದಿದ್ದಾರೆ. ಇವಾಗ ಅವ್ರ ನಿಲುವು ಶಿವಾನಂದ ಪಾಟೀಲ್ ಪರನೇ ಇರುತ್ತೆ, ಅವ್ರೇನು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದನ್ನ ನನಗೆ ಶಿವಾನಂದ ಪಾಟೀಲ್ರ ಆತ್ಮೀಯರು, ಗದ್ದಿಗೌಡರ ಆತ್ಮೀಯರೇ, ಇಬ್ಬರು ವೈಯಕ್ತಿಕ ಆತ್ಮೀಯರು. ರಾಜಕೀಯನೇ ಬೇರೆ, ಆತ್ಮೀಯತೆನೇ ಬೇರೆ. ತಮ್ಮ KRPP ಪಕ್ಷದ ರಾಜ್ಯಾಧ್ಯಕ್ಷರು BJPಯನ್ನು ಸೇರ್ಪಡೆ ಆಗಿದ್ದಾರೆ. ಮತ್ತು ಅದೇ ಪಕ್ಷದಲ್ಲಿ ತಾವು ಈ ಹುಣೂರು ಮತಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ. ಮತ್ತು ರಾಜ್ಯಾಧ್ಯಕ್ಷರ ನಡೆಯಲ್ಲಿ ನೀವು BJPಗೆ ಸೇರ್ತಿರೋ? ಇದು ನೀವು ಮೊದಲ ಕೇಳ್ತಿರೋಂಥ ವಿಚಾರ ನನಗಿತ್ತು, ತಡ ಮಾಡಿ ಕೇಳಿದ್ರಿ ಅಷ್ಟೇ. ಅವರು ಪಕ್ಷ ಸೇರುವ ಮುಂಚೆ ನನ್ನ ಜೊತೆ ವಿಚಾರ ಮಾಡಿದ್ದಾರೆ. ಅವರು ಕೂಡ ಮಾನ್ಯ ಅಮಿತ್ ಶಾಜಿಯವರ ಮುಖಾಂತರ ಅವರು ಕೆಲವೊಂದು ಪ್ರಸ್ತಾವನೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ನಮ್ಮದು ಕೂಡ ಇದೆ. ಆದರೆ ಕೆಲವೊಂದು ಸ್ಥಳೀಯ ನಾಯಕರ ವಿರೋಧದಿಂದ ಅದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಇದಕ್ಕಾಗಿ ಅವ್ರದ್ದು ಕೂಡ ನನ್ನ ಬಗ್ಗೆ ಪ್ರಯತ್ನ ಇದೆ, ಅದೇನು ಇಲ್ಲ ಅಂತ ಹೇಳೋದಲ್ಲ. ಹಾಗಾಗಿ ಸ್ಥಳೀಯ ನಾಯಕರ ಕೆಲವೊಂದು ಸಮಸ್ಯೆಗಳು ಇರೋದ್ರಿಂದ ಅದು ತಾತ್ಕಾಲಿಕವಾಗಿ ನಿಂತಿದೆ ಅಷ್ಟೇ. ಯಾಕೆ ದೊಡ್ಡನಗೌಡರಿಗೆ ಒಬ್ಬರಿಗೆ ಆ ಪಕ್ಷದ ಸೀಮಿತ ಆಗಿದೆ. ಪಕ್ಷಕ್ಕೆ ಎಲ್ಲರೂ ಬರ್ಬೋದು, ಎಲ್ಲರೂ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಕಾಶ್ಯಪ್ನವ್ರಿಗೆ ಸೀಮಿತ ಆಗಿಲ್ಲ, ದೊಡ್ಡನಗೌಡರಿಗೆ BJP ಪಕ್ಷ ಸೀಮಿತ ಅಲ್ಲ. ಪಕ್ಷ ದೊಡ್ಡದು, ನಾವು ದೊಡ್ಡರಲ್ಲ.